ಸ್ನೇಹಿತರೆ, ಈ ವಿಡಿಯೋ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಇಬ್ಬರಿಗೂ ಅನ್ವಯವಾಗುತ್ತದೆ. ಏಕೆಂದರೆ ನಿಮ್ಮ ಬಳಿ ಆಧಾರ್ ಕಾರ್ಡ್ ಇದ್ದರೆ ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು, ಮತ್ತೊಂದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳಬಹುದು. ಏಕೆಂದರೆ ನಿಮ್ಮ ಬಳಿ ಆಧಾರ್ ಕಾರ್ಡ್ ಇದ್ದರೆ ಮಾತ್ರ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಲ್ಲದಿದ್ದರೆ ಬೇಡ. ಏಕೆಂದರೆ ಆಧಾರ್ ಕಾರ್ಡ್ ಎನ್ನುವುದು ಒಂದು ಮನುಷ್ಯನ ಅಂಗವಾಗಿದೆ. ಏಕೆಂದರೆ ನಿಮ್ಮ ಬಳಿ ಆಧಾರ್ ಕಾರ್ಡ್ ಇದ್ದರೆ ನೀವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದರೂ ಕೂಡ ಆಧಾರ್ ಕಾರ್ಡ್ ಎನ್ನುವುದು ಬೇಕೇ ಬೇಕು. ಆದ ಕಾರಣ ಮಹಿಳೆಯರಿಗೆ ಆಧಾರ್ ಕಾರ್ಡ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಏಕೆಂದರೆ ಗೃಹಲಕ್ಷ್ಮಿ ಸ್ಕೀಮ್ಗೆ ಅರ್ಜಿ ಸಲ್ಲಿಸುವಾಗಲೂ ಆಧಾರ್ ಕಾರ್ಡ್ ಬೇಕು, ಮತ್ತು ಅನ್ನಭಾಗ್ಯ ಅರ್ಜಿ ಸಲ್ಲಿಸಲು ಕೂಡ ಆಧಾರ್ ಕಾರ್ಡ್ ಬೇಕೇ ಬೇಕು. ಮತ್ತು ನಿಮ್ಮ ಬಳಿ ನೀವು ಶಕ್ತಿ ಯೋಜನೆಯನ್ನು ಬಸ್ ನಲ್ಲಿ ಪ್ರಯಾಣ ಮಾಡುವಾಗ ಕೂಡ ಆಧಾರ್ ಕಾರ್ಡ್ ಅನ್ನು ಬಳಸ್ತಾ ಇರ್ತೀರಾ. ಹೀಗಾಗಿ ಯಾವುದೇ ಒಂದು ಜಾಬ್ ಪಡೆಯಲು ಕೂಡ ಆಧಾರ್ ಕಾರ್ಡ್ ಬೇಕೇ ಬೇಕು. ಮತ್ತು ನೀವು ಯಾವುದೇ ಒಂದು ನ್ಯೂ ಪೋಸ್ಟ್ ಅಂದರೆ ಹೊಸ ಒಂದು ಅಪ್ಲಿಕೇಶನ್ಗೆ ಅರ್ಜಿಯನ್ನು ಹಾಕ್ತಾ ಇದ್ದಾರೆ ಅಂದ್ರೆ ಕೂಡ ಆಧಾರ್ ಕಾರ್ಡ್ ಬೇಕೇ ಬೇಕು. ಮತ್ತು ಪುರುಷರಿಗೂ ಕೂಡ ಪ್ರತಿಯೊಂದು ಕೆಲಸಕ್ಕೂ ಕೂಡ ಗವರ್ನಮೆಂಟ್ ಕೆಲಸಕ್ಕೆ ಮತ್ತು ಪ್ರೈವೇಟ್ ಕೆಲಸಕ್ಕೆ ಕೂಡ ಕಂಪಲ್ಸರಿ ಆಧಾರ್ ಕಾರ್ಡ್ ಎನ್ನುವುದು ಬೇಕೇ ಬೇಕು. ಆದ ಕಾರಣ ಆಧಾರ್ ಕಾರ್ಡ್ ಯಾರ ಬಳಿ ಇದೆಯೋ ಅವರು ಕೂಡ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಮತ್ತು ನಮ್ಮ ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ. ಮೊದಲ ಬಾರಿಗೆ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನೋಡಿ ಸ್ನೇಹಿತರೆ, ಇಲ್ಲಿ ಏನಾಗಿದೆ ಅಂದ್ರೆ ಪ್ರತಿಯೊಂದು ಮಹಿಳೆಯರಲ್ಲಿ ಮತ್ತು ಪುರುಷರಲ್ಲಿ ಇರುವಂತ ಆಧಾರ್ ಕಾರ್ಡ್ ಬಗ್ಗೆ ರದ್ದಾಗುವ ಚಾನ್ಸ್ ಕೂಡ ಇದೆ ಅಂತ ಹೇಳಬಹುದು. ಏಕೆಂದರೆ ಇಲ್ಲಿ ಆಧಾರ್ ಕಾರ್ಡ್ ಎನ್ನುವುದು ಒಂದು ವಸ್ತು ಆಗಿದೆ. ಏಕೆಂದರೆ ಆಧಾರ್ ಕಾರ್ಡ್ ಪ್ರತಿಯೊಂದು ಕೆಲಸಕ್ಕೂ ಕೂಡ ಆಧಾರ್ ಕಾರ್ಡ್ ಬೇಕೇ ಬೇಕು. ನಿಮಗೆ ಏನೇ ಒಂದು ಕೆಲಸ ಮಾಡಲು ಬೇಕಾದರೆ ಕೂಡ ಆಧಾರ್ ಕಾರ್ಡ್ ಬೇಕೇ ಬೇಕು. ಇಲ್ಲಿ ಏನಾಗಿದೆ ಅಂದ್ರೆ ಆಧಾರ್ ಕಾರ್ಡ್ ನಿಮ್ಮ ಬಳಿ ಇದ್ದರೆ ನೀವು 10 ವರ್ಷದ ತನಕ ಯಾವುದೇ ರೀತಿಯ ಚೇಂಜಸ್ ಅನ್ನು ಮಾಡಿಲ್ಲ ಅಂದರೆ ನಿಮಗೆ 1,500 ರೂಪಾಯಿ ದಂಡವನ್ನು ಬೀಳುತ್ತದೆ. ಈಗಾಗಲೇ ಪ್ರತಿಯೊಂದು ನಾನು ವಿಡಿಯೋದಲ್ಲಿ ಕೂಡ ಹೇಳಿದ್ದೇನೆ. ಆಧಾರ್ ಕಾರ್ಡ್ ಯಾರು ಇನ್ನು ಅಪ್ಡೇಟ್ ಮಾಡಿಲ್ಲ ಅಂದರೆ 10 ವರ್ಷದ ತನಕ ನೀವು ಒಂದು ಸಾರಿ ಕೂಡ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಿಲ್ಲ ಅಂದರೆ ನೀವು ನಿಮ್ಮ ಬಳಿ ಇರುವ ಆಧಾರ್ ಸೆಂಟರ್ ಗೆ ಹೋಗಿ, ತಾಲೂಕಿನಲ್ಲಿರುವ ಆಧಾರ್ ಸೆಂಟರ್ ಗೆ ಹೋಗಿ ಒಂದು ಸಲ ನಿಮ್ಮ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಿಸಬೇಕು. ಇಲ್ಲವಾದರೆ ನಿಮಗೆ 1,500 ರೂಪಾಯಿ ದಂಡವನ್ನು ಬೀಳುತ್ತದೆ. ಈಗಾಗಲೇ ಜೂನ್ ತಿಂಗಳು ಕೊನೆಯ ದಿನಾಂಕ ಆಗಿತ್ತು, ಮತ್ತು ಈಗ ಆಧಾರ್ ಸೆಂಟರ್ ನವರು ಕೂಡ ಈಗಾಗಲೇ ದಿನಾಂಕವನ್ನು ಮುಂದೂಡಣೆ ಮಾಡಿದ್ದಾರಂತೆ. ಈಗ ಸೆಪ್ಟೆಂಬರ್ ತಿಂಗಳು ಲಾಸ್ಟ್ ದಿನಾಂಕ ಆಗಿದೆ. ಸೆಪ್ಟೆಂಬರ್ ತಿಂಗಳೊಳಗೆ ನಿಮ್ಮ ಆಧಾರ್ ಕಾರ್ಡ್ ಅನ್ನು ನೀವು ನಿಮ್ಮ ತಾಲೂಕಿನಲ್ಲಿರುವ ಮತ್ತು ನಿಮ್ಮ ಗ್ರಾಮದಲ್ಲಿರುವ ಆಧಾರ್ ಸೆಂಟರ್ ಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಅನ್ನು ತೆಗೆದುಕೊಂಡು ಹೋಗಿ ಆಧಾರ್ ಅಪ್ಡೇಟ್ ಅನ್ನು ಮಾಡಿಸಬೇಕು. ಇಲ್ಲವಾದರೆ ನಿಮಗೆ 1500 ರೂಪಾಯಿ ಅಂದರೆ 1,500 ರೂಪಾಯಿ ಹಣವನ್ನು ದಂಡ ಬೀಳುತ್ತದೆ. ಆದ ಕಾರಣ ಆಧಾರ್ ಕಾರ್ಡ್ ನಿಮ್ಮ ಬಳಿ ಇದ್ದರೆ ಪ್ರತಿಯೊಂದು ಕೆಲಸಕ್ಕೂ ಕೂಡ ಆಧಾರ್ ಕಾರ್ಡ್ ಬೇಕೇ ಬೇಕು. ಮತ್ತು ಮಹಿಳೆಯರಲ್ಲಿ ಏನಾಗಿದೆ ಅಂದ್ರೆ ನೀವು ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಿಲ್ಲ ಅಂದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಆಗಲಿ ಮತ್ತು ಅನ್ನಭಾಗ್ಯದ ಹಣ ಆಗಲಿ ಮತ್ತು ಶಕ್ತಿ ಯೋಜನೆ ಕೂಡ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಅದನ್ನು ಕೂಡ ಕ್ಯಾನ್ಸಲ್ ಆಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಬಹುದು. ಯಾಕೆಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನೀವು ಅಪ್ಡೇಟ್ ಮಾಡಿಲ್ಲ ಅಂದ್ರೆ ನಿಮಗೆ ನಿಮ್ಮ ಆಧಾರ್ ಕಾರ್ಡ್ ಅನ್ನು ರದ್ದಾಗುತ್ತದೆ ಅಂತ ಹೇಳಬಹುದು. ಹೀಗಾಗಿ ನೀವು ನಮ್ಮ ಚಾನಲ್ ಅನ್ನು ನೀವು ಪ್ರತಿದಿನ ನಮ್ಮ ವಿಡಿಯೋನು ನೋಡ್ತಾ ಇದ್ರೆ ನಿಮಗೆ ಪ್ರತಿಯೊಂದು ಅಪ್ಡೇಟ್ಗಳು ಕೂಡ ಗೌರ್ಮೆಂಟ್ ಸ್ಕೀಮ್ ಆಗಲಿ ಮತ್ತು ಕರ್ನಾಟಕದ ಎಲ್ಲಾ ಸೌಲಭ್ಯಗಳ ಮಾಹಿತಿಯನ್ನು ನಿಮಗೆ ದಿನನಿತ್ಯ ತಿಳಿಯುತ್ತದೆ. ಅದಕ್ಕಾಗಿ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ನಮಸ್ಕಾರ.